ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಗಳನ್ನು ನೋಡ್ತದೆ. ಮೊದಲನೇದಾಗಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಎರಡನೇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 5 ವಿಧಗಳನ್ನು ನೋಡ್ತಾ ಇದ್ದೇವೆ. ದ್ವಿವಿದಳನ, ಬಹುವಿದಳನ, ಮೊಗ್ಗುವಿಕೆ, ಪುನರುತ್ಪಾದನೆ ಹಾಗೂ ಬೀಜಕಗಳ ಉತ್ಪಾದನೆ. ಹಾಗಾದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗ್ತಾವೆ. ಇದನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ನಾವು ಕರಿತಾ ಇದ್ದೇವೆ. ಈಗ ಅಮೀಬಾದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಅನ್ನೋದನ್ನು ನೋಡೋಣ. ಇಲ್ಲಿ ದ್ವಿವಿದಳನ ವಿಧಾನದಿಂದ ಸಂತಾನೋತ್ಪತ್ತಿ ನಡೀತದೆ. ಬಹುತೇಕ ಬ್ಯಾಕ್ಟೀರಿಯಾ ಮತ್ತು ಏಕಕೋಶ ಜೀವಿಗಳು ಕೋಶ ವಿಭಜನೆಯ ಸಮಯದಲ್ಲಿ 2 ಸಮಭಾಗಗಳಾಗಿ ವಿಭಜನೆಗೊಳ್ಳುತ್ತವೆ. ಅಮೀಬಾದಂತಹ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು. ಇಲ್ಲ, ಅಮೀಬಾವನ್ನು ನಾವು ನೋಡಿದರೆ ಅದು ಈ ಸಮತಲದಲ್ಲಾದರೂ ಕಟ್ಟಾಗ್ಬೋದು, ಈ ಸಮತಲದಲ್ಲಾದರೂ ಕಟ್ಟಾಗ್ಬೋದು, ಈ ಸಮತಲದಲ್ಲಾದರೂ ಕಟ್ಟಾಗ್ಬೋದು, ಅಥವಾ ಈ ಸಮತಲದಲ್ಲಾದರೂ ಕಟ್ಟಾಗಬಹುದು. ಇಲ್ಲಿ ಒಂದೇ ಒಂದು ಜೀವಿಯಿಂದ ಮರಿಜೀವಿಗಳು ಉತ್ಪಾದನೆ ಆಗ್ತವೆ. ಇದು ಏಕಕೋಶೀಯ ಜೀವಿಗಳಲ್ಲಿ ಕಂಡುಬರ್ತಕ್ಕಂಥ ಸಂತಾನೋತ್ಪತ್ತಿಯ ಒಂದು ವಿಧ. ಇಲ್ಲಿ ಒಂದು ಪ್ರೌಢ ಈ ಅಮೀಬಾವನ್ನು ನಾವು ನೋಡಿದಾಗ ಈ ಅಮೀಬಾಕ್ಕೆ ನಿರ್ದಿಷ್ಟ ಆಕಾರವಿಲ್ಲ. ಇಲ್ಲಿ ಕೇವಲ ಒಂದೇ ಒಂದು ಜೀವಕೋಶ, ಈ ಒಂದೇ ಒಂದು ಜೀವಕೋಶದಲ್ಲಿ ಈ ನ್ಯೂಕ್ಲಿಯಸ್ಸನ್ನು ನಾವು ಗಮನಿಸ್ತಾ ಇದ್ದೇವೆ. ನಂತರ ಇಲ್ಲಿ ಕೋಶ ವಿಭಜನೆ ಸಂದರ್ಭದಲ್ಲಿ ನ್ಯೂಕ್ಲಿಯಸ್ ವಿಭಜನೆ ಪ್ರಾರಂಭ ಆಗ್ತದೆ. ಇಲ್ಲಿ ಡಿ ಎನ್ ಎ ವಿಭಜನೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಇಲ್ಲಿ DNA ಸ್ವಪ್ರತೀಕರಣ ಪ್ರಾರಂಭ ಆಗ್ತದೆ. ಇಲ್ಲಿ DNA ಸ್ವಪ್ರತೀಕರಣ ಮುಗಿದ ನಂತರ ಏನಾಗ್ತದಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ 2 ಭಾಗಗಳಾಗಿ ವಿಭಜನೆ ಆಗ್ತದೆ. ನೀವು ಇದನ್ನು ನಾವು ಏನಂತ ಕರಿತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಕ್ಯಾರಿಯೋಕೈನೆಸಿಸ್ ಅಂತ ಹೇಳಿ ನಾವು ಇದನ್ನು ಕರಿತಾ ಇದ್ದೇವೆ. ನಂತರ ಈ ವಿದಳನ ಸಂದು ಇಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಕನ್ಸ್ಟ್ರಿಕ್ಷನ್ ಅಂತ ಹೇಳಿ ಕೂಡ ನಾವು ಕರಿತಾ ಇದ್ದೇವೆ. ಸೊ ಇಲ್ಲಿ ವಿದಳನ ಸಂದು ಇದು ಹೆಚ್ಚಾಗ್ತಾ ಹೋದಂಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸೈಟೋಪ್ಲಾಸಮ್ನ ವಿಭಜನೆ ಪ್ರಾರಂಭ ಆಗ್ತದೆ. ಈ ಕ್ರಿಯೆಯನ್ನು ನಾವು ಏನಂತ ಕರಿತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಸೈಟೋಕೈನೆಸಿಸ್ ಅಂತ ಹೇಳಿ ನಾವು ಇದನ್ನು ಕರಿತಾ ಇದ್ದೇವೆ. ಈಗ ಇವುಗಳು ಕೇವಲ ಒಂದೇ ಒಂದು ಜೀವಿಯಿಂದ ಇಲ್ಲಿ 2 ಸಪ್ರೇಟ್ ಮರಿ ಅಮೀಬಾಗಳು ಉತ್ಪತ್ತಿ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಇವುಗಳು ಕೇವಲ ಒಂದೇ ಒಂದು ಜೀವಿಯಿಂದ 2 ಮರಿಗಳಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನೇ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂಥೇಳಿ ನಾವು ಕರಿತಾ ಇದ್ದೇವೆ. ಇದರಲ್ಲಿ 2 ಮರಿ ಜೀವಿಗಳು ಈ ಮೂಲ ಅಮೀಬಾವನ್ನು ಯಥಾವತ್ತಾಗಿ ಹೋಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಮೀಬಾದಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಉಂಟಾದರೂ ಕೂಡ 2 ಭಾಗಗಳಾಗಿ ವಿಭಜನೆ ಆಗ್ತದೆ. ಇದನ್ನೇ ನಾವು ದ್ವಿವಿದಳನ ಸಂತಾನೋತ್ಪತ್ತಿ ಕ್ರಿಯೆ ಅಂತೇಳಿ ನಾವು ಇದನ್ನು ಕರೀತಾ ಇದ್ದೇವೆ. ಧನ್ಯವಾದಗಳು. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಲ್ಲಿ ಲೆಶ್ಮೇನಿಯಾದಲ್ಲಿ ದ್ವಿವಿದಳನ. ಲೆಶ್ಮೇನಿಯಾ ಇದು ಕಾಲಾ ಅಜಾರ್ ರೋಗವನ್ನು ಉಂಟು ಮಾಡುವಂತಹ ಏಕಕೋಶ ಜೀವಿಯಾಗಿದೆ. ಅಮೀಬಾದಲ್ಲಿರುವಂತೆ ಇಲ್ಲಿನೂ ಸಹಿತ ನಾವು ದ್ವಿವಿದಳನವನ್ನು ಗಮನಿಸ್ತಾ ಇದ್ದೇವೆ. ಇಲ್ಲಿ ಲೆಶ್ಮೇನಿಯಾದಲ್ಲಿ ಮೊಟ್ಟ ಮೊದಲಿಗೆ ಕೋಶ ಕೇಂದ್ರ ವಿಭಜನೆ ಪ್ರಾರಂಭವಾಗುತ್ತದೆ. ಕೋಶ ಕೇಂದ್ರ 2 ಆಗಿ ವಿಭಜನೆ ಆದ ನಂತರ ಲೆಶ್ಮೇನಿಯಾ ಕೇವಲ ಒಂದು ನಿಶ್ಚಿತ ಸಮತಲದಲ್ಲಿ ಮಾತ್ರ ಕೋಶ ವಿಭಜನೆ ಆಗುತ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಅಡ್ಡಲಾಗಿ ವಿಭಜನೆ ಆಗುವುದಿಲ್ಲ. ಏಕೆಂದರೆ ಫ್ಲಾಜೆಲ್ಲ ಒಂದು ಭಾಗದಲ್ಲಿ ಮಾತ್ರ ಉಳಿದುಕೊಳ್ಳುತ್ತದೆ. ಹಾಗಾಗಿ ಇದು ಒಂದು ನಿಶ್ಚಿತ ಸಮತಲದಲ್ಲಿ ವಿದಳನವನ್ನು ಉಂಟು ಮಾಡುತ್ತದೆ ಹಾಗೂ 2 ಮರಿಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತದೆ. ಧನ್ಯವಾದ.